ನಾನು ಅದೆಲ್ಲ ಮಾತಾಡಲ್ಲ. ಏನಾರು ಉಡುಪಿದು ಕಾರವಾರದು ಈ ಒಂದು ಈವೆಂಟ್ ಬಗ್ಗೆ ಏನಾರಿದ್ರೆ ಮಾತಾಡಿ. ನನಗೆ ಬೇರೆ ಏನು ಗೊತ್ತಿಲ್ಲ. ನನಗೆ ಮೈ ಮೈಂಡ್ ಈಸ್ ಓಪನ್. ಆದರೆ ದಕ್ಷಿಣ ಕನ್ನಡ ಆಗಲಿ ಅಥವಾ ಉಡುಪಿ ಆಗಲಿ ಸರಿ, ಆಫೀಸರ್ಸ್ ಇಲ್ಲ, ಇಲ್ಲಿರೋದು ಪ್ರಭಾರಿಗಳು ಮತ್ತೆ ಸ್ಟಾಫ್ಗಳು ಇಲ್ಲ. ಹೇಗೆ ನನಗೆ ನೋಡಿ, ನಾವು ಯಾವ ಆಫೀಸರು ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಬೇಕಾಗಿರೋದು 4 ಜನ ಡೆಪ್ಟಿ ಕಮಿಷನರ್ಸು, ಸಿಇಒಗಳು ಮತ್ತು ನಮ್ಮ ಟೂರಿಸಂ ಸಂಬಂಧಪಟ್ಟಂಥ ಅಧಿಕಾರಿಗಳಷ್ಟೇ. ನಾವು ಇಲ್ಲಿ ಕರೆದಿರೋದು ಟೂರಿಸಂ ಪಾಲಿಸಿ ಮಾಡಲಿಕ್ಕೆ. ಇವತ್ತು ನಾವು ಜನಪ್ರತಿನಿಧಿಗಳ ಅಭಿಪ್ರಾಯನ ಕೇಳ್ತಾ ಇದ್ದೀವಿ. ನಂಬರ್ 1, ಅವ್ರದ್ದು ಏನಾದ್ರು ಸಜೆಷನ್ ಇದೆಯಾ ಅಂತ. ಎರಡನೇದು, ಇಂಡಸ್ಟ್ರಿ ಲೀಡರ್ಸ್ ಯಾರಿದ್ದಾರೆ, ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, ಸಂಘಟನೆಗಳಿರ್ಬೋದು, ಕೆಲವು ಇನ್ವೆಸ್ಟರ್ಸ್ ಯಾರಿದ್ದಾರೆ, ಅವ್ರ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ದೀವಿ. ಕೇಳಿ ಅವ್ರಿಗೆ ಏನು ಬೇಕು ಅಂತ ಕೆಲವು ರೈಟಿಕಲ್ ಕೊಟ್ಟಿದ್ದಾರೆ, ಜನಪ್ರತಿನಿಧಿಗಳು ರೈಟಿಕಲ್ ಕೊಟ್ಟಿದ್ದಾರೆ. ಅವರು ಬೇರೆಯವರು ಅವ್ರದ್ದೇ ಆದಂಥ ವಿಚಾರನ ಹೇಳ್ತಾ ಇದ್ದಾರೆ. ಈಗ ನೀವೆಲ್ಲ ಇಲ್ಲಿ ನೋಡಿದ್ರಿ, ಕ್ರೀಡೆಯವರು ಏನೇನು ಬೇಕು ಅಂತ, ಏನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರು. ಹಂಗೆ ನಮ್ಮ ಟೂರಿಸಂ ಸಂಬಂಧಪಟ್ಟಂಗೆ ಇನ್ವೆಸ್ಟ್ಮೆಂಟ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಹೇಳ್ತಾರೆ. ನಮ್ಮ ಸರ್ಕಾರದವರು ಕೂಡ ನಮ್ಮ ಹತ್ರ ಏನು ಟ್ರೆಷರ್ ಇದೆ, ಏನು ನಾವು ಕೊಡ್ಬೋದು, ನಮ್ಮ ಪಾಲಿಸಿ ಹಿಂದೆ ಏನು ಮಾಡಿದ್ದೀವಿ, ಈಗೇನು ಮಾಡಬೇಕು ಅನ್ನೋದು ಕೂಡ ನಾವು ಕೇಳ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ಇಲ್ಲಿ ಅಧಿಕಾರಿಗಳನ್ನ ಇಟ್ಕೊಂಡು ನಾವೇನು ಮಾಡೋಂಥ ಸಂದರ್ಭ ಇಲ್ಲ. ಅಧಿಕಾರಿಗಳು ಆಮೇಲೆ ಎಕ್ಸಿಕ್ಯೂಷನ್ಗೆ ಅದಕ್ಕೊಂದು ಸಿಂಗಲ್ ವಿಂಡೋ ಏಜೆನ್ಸಿ ಕ್ರಿಯೇಟ್ ಮಾಡ್ತೀವಿ, ನೋಡಲ್ ಆಫೀಸರ್ ಕ್ರಿಯೇಟ್ ಮಾಡ್ತೀವಿ, ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿ ಇದೆ, ಅವ್ರನ್ನೆಲ್ಲ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಆಮೇಲೆ ನಾವು ಮಾಡ್ತೀವಿ. ಯಾರು ಆಫೀಸರ್ ಇಲ್ಲಿ ತೀರ್ಮಾನ ಮಾಡೋರು ಯಾರು? PWD ಮಾಡೋಕ್ಕಾಗ್ತದಾ? ಟೂರಿಸಂ ಅವರೇ ಮಾಡಬೇಕು. ಅದಕ್ಕೆ ಇದ್ದಾರೆ, ರಾಜ್ಯ ಮಟ್ಟದ ಕಮಿಷನರೇ ಇಲ್ಲಿ ಬಂದಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಮಿನಿಸ್ಟ್ರೇ ಬರ್ತಾರೆ. ಯಾರ್ಯಾರು ಸಂಬಂಧಪಟ್ಟರು, ನಾನೇ ಒಬ್ಬ ಸರ್ಕಾರದ ಪ್ರಮುಖನಾಗಿ ನಾನಿಲ್ಲಿದ್ದೀನಿ. ನಮ್ಮ ಆಲ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಎಲ್ಲ ಇದ್ದಾರೆ, ಎಲ್ಲ MPs ಬಂದಿದ್ದಾರೆ. ಕಟಿಂಗ್ ಅಕ್ರಾಸ್ ದಿ ಪಾರ್ಟಿ ಲೈನ್ ಆಲ್ MPs ಬಂದಿದ್ದಾರೆ, ಆಲ್ MLAs ಬಂದಿದ್ದಾರೆ. ನೀವೇ 3 ಜನ MP ಗಳು ನೋಡಿದ್ರಿ. ಕೋಟಾ ಪೂಜಾರಿ ಅವ್ರು ನೋಡಿದ್ರಿ, ಚೋಟಾ ಅವ್ರು ನೋಡಿದ್ರಿ, ಕಾಗೇರಿ ಅವ್ರು ನೋಡಿದ್ರಿ. ಸೊ ಎಲ್ಲ ನಮ್ಮ MLAs ಬಂದು ಅವರ ಪರವಾಗಿ ಅಭಿಪ್ರಾಯಗಳು ಕೊಡ್ತಾ ಇದ್ದಾರೆ. ಇನ್ನು ಯಾರು ಕೇಳಿದ್ರು ನಾವು ಮಾತಾಡೋಕೆ ಅವಕಾಶ ಕೊಡ್ತೀವಿ. ಏನು ಹೇಳಿ, ಅದೆಲ್ಲ ಗಮನದಲ್ಲಿ ಇಟ್ಕೊಂಡೇ ನಾವು ತೀರ್ಮಾನ ಮಾಡ್ತೀವಿ. ಸರ್, ಈಗ ಧರ್ಮಸ್ಥಳ ಕೇಸಲ್ಲಿ ಎಷ್ಟು ಡೆವಲಪ್ಮೆಂಟ್ಗಳಾದ್ರೂ ಇನ್ನೂವರೆಗೂ ಯಾವುದೇ, ಈಗ ನಾನು ಅದೆಲ್ಲ ಯಾವುದು ಮಾತಾಡೋದಿಲ್ಲ ಅಂತ ಹೇಳಿದ್ದೀನಿ. ಐ ವಿಲ್ ನಾಟ್ ಡಿವಿಯೇಟ್ ಮೈ ಪ್ರೋಗ್ರಾಮ್. ಈಗ ನಂದೇನಿದ್ರು ಇಲ್ಲಿಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಕಾರವಾರ ಮತ್ತು ನಮ್ಮ ಏನು ಪಕ್ಕದಲ್ಲಿರುವಂಥ ಮಲೆನಾಡು ಪ್ರದೇಶ ಇದೆ, ಅಲ್ಲಿ ಬಂಡವಾಳ ಬರಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು. ಇದು ನಮ್ಮ ಮುಖ್ಯವಾದ ವಿಚಾರ. ಅಷ್ಟು ಬಿಟ್ಟು ಬೇರೆ ನಾನೇನು ಮಾತಾಡೋದಿಲ್ಲ. ಈಗ ನೋಡಿ, ನಮ್ಮ ಡೆವಲಪರ್ 30 ವರ್ಷ ಆಯಿತು ಬೆಂಗಳೂರಿಗೆ ಹೋಗೋರು. ನಾನು 200 ಜನಕ್ಕೆ ಕರ್ಕೊಂಡು ಬರ್ತೀನಿ ಇನ್ವೆಸ್ಟರ್ಸ್ ಅಂತ ಹೇಳಿದ್ದಾರೆ. ಹಂಗೆ ಅದಕ್ಕೆ ನಾವು ಏನೇನು ಬೇಕೋ ಅದಕ್ಕೆ ಇನ್ವೆಸ್ಟರ್ಸ್ ಬರಬೇಕಾದ್ರೆ ಸುಮ್ಮನೆ ಬರ್ತಾರಾ? ಅವ್ರಿಗೇನಾದ್ರು ಒಂದು ಅಟ್ರಾಕ್ಟಿವ್ ಇನ್ಸೆಂಟಿವ್ಸ್ ಕೊಡಬೇಕು. ಆ ವಿಚಾರದಲ್ಲಿ ಇವತ್ತು ಚರ್ಚೆ ಮಾಡ್ತೀವಿ. ಸರ್, ಈಗ ನಿಮಗೆ ಅಸ್ಸಾಂ ವಿಚಾರ ಅದೆಲ್ಲ ಆಮೇಲೆ ಮಾತಾಡೋ ನಡೀರಪ್ಪ, ಅದೆಲ್ಲ ಆಮೇಲೆ ಮಾತಾಡ್ತೀನಿ. ಯಾವುದು ಮಾತಾಡೋದು? ನೋ ಕೇರಳ, ನನಗೆ ಗೊತ್ತಿಲ್ಲ. ಕೇರಳದೇನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಡೀಲಿ, ಆಮೇಲೆ ಮಾತಾಡ್ತೀನಿ. ನಡೀರಪ್ಪ.